हेलो चिल्ड्रन, गुड मॉर्निंग। ये आज हमारा सेकेंड ವಿಡಿಯೋ है ಪಾರ್ಟ್ 2 ಸೆಕೆಂಡ್ ಎರಡನೇ ಭಾಗ। ಇವತ್ತು ನಾವು ಉದಾಹರಣೆಗಳನ್ನು ಶ್ರೇಣಿಗಳನ್ನು ಸಂಬಂಧಿಸಿದಂತೆ उदाहरणें बिड़सोण। टुडे वी आर गोइंग टू सॉल्व एग्जाम्पल्स ऑन सीक्वेंसेस। आज हम लोग सीक्वेंसेस के ऊपर एग्जाम्पल्स को सॉल्व करेंगे। तो आइए देखेंगे किस तरह के एग्जाम्पल्स होते हैं। यहाँ पर हमें दिया गया है, दे हैव गिवन द क्वेश्चन, राइट द फर्स्ट 3 टर्म्स इन ईच ऑफ द फॉलोइंग। ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ। ಸೊ ಈ ಥರ ಕ್ವಶನ್ ಇರುತ್ತೆ। ಸೊ ಫಸ್ಟ್ ಕ್ವಶನ್ ಇಸ್ an is equal to 3n plus 2। an is equal to 3n plus 2 ಆದಾಗ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ। When an is equal to 3n plus 2, we have to find the 3 terms of this sequence. A sequence an is equal to 3n plus 2 दिया गया है। इस सीक्वेंस के फर्स्ट 3 टर्म्स हमें यहाँ पर फाइंड आउट करने हैं। तो फर्स्ट 3 टर्म्स के का मतलब होता है कि अब यहाँ पर an है, तो फर्स्ट 3 टर्म्स मतलब फर्स्ट 3 टर्म्स मीन्स in place of n we have to put 1 for first term, in place of n we have to put 2 for second term, in place of n we have to put 3 for third term, here also and here also। यहाँ पर और यहाँ पर जहाँ पर भी n है तो अगर हमें फर्स्ट टर्म चाहिए तो n की जगह में हमें 1 लगाना है, सेकेंड टर्म के लिए n की जगह में हमें 2 लगाना है और थर्ड टर्म के लिए n की जगह में हमें 3 लगाना है। ಎಲ್ಲೆಲ್ಲಿ n ಇದೆ ಅಲ್ಲೆಲ್ಲಿ ಫಸ್ಟ್ ಟರ್ಮ್ ಮೊದಲನೇ ಪದ ಅಂದರೆ n1 a1, ಸೊ n ಇದ್ದಲ್ಲಿ ಕೂಡ 1 ಬರುತ್ತೆ। ಎರಡನೇ ಪದ a2 ಇಲ್ಲಿ 2, a3 ಇಲ್ಲಿ 3, ಸೊ ಈ ಥರ ಆಗುತ್ತೆ। ಯಾವ ಥರ ಚೇಂಜ್ ಆಗುತ್ತೆ ನೋಡೋಣ ಈಗ। ಸೊ a1 ಒಂದನೇ ಪದ ಅಂದರೆ a1 ಇಟ್ ಈಸ್ ಫಸ್ಟ್ ಟರ್ಮ್, ಎರಡನೇ ಪದ ಅಂದರೆ a2 ಇಟ್ ಈಸ್ ಸೆಕೆಂಡ್ ಟರ್ಮ್, ಮೂರನೇ ಪದ ಅಂದರೆ a3 ಇಟ್ ಈಸ್ ಥರ್ಡ್ ಟರ್ಮ್। ಸೊ ಇನ್ ಪ್ಲೇಸ್ ಆಫ್ n ಬದಲಾಗಿ ಇಲ್ಲಿ 1 2 3 ಬರಬೇಕು। ಸೊ ಒಂದನೇ ಪದ ಇದ್ದಾಗ a1 ಆಗುತ್ತೆ, ಎರಡನೇ ಪದ ಆದಾಗ a2, ಮೂರನೇ ಪದ ಆದಾಗ a3 ಆಗುತ್ತೆ। ಸೊ ಎಲ್ಲೆಲ್ಲಿ n ಇದೆ ಅಲ್ಲಿ ಕೂಡ ಇದು ಚೇಂಜ್ ಆಗಬೇಕು। ಸೊ 3 a1 ಒಂದನೇ ಪದ ಅಂದರೆ a1 ಇಸ್ ಈಕ್ವಲ್ ಟು 3 ಇದ್ದಕ್ಕಿದ್ದಂಗೆ ಇಡಬೇಕು। n ಅಂದರೆ n ಜಾಗದಲ್ಲಿ ಇಲ್ಲಿ 1 ಬಂದಿದೆ, ಅದಕ್ಕೆ n ಜಾಗದಲ್ಲಿ ಇಲ್ಲಿ ಕೂಡ n ಪ್ಲೇಸಲ್ಲಿ ನಾವು 1 ಹಾಕ್ತೀವಿ। ಸೊ 3 n ಅಂದರೆ 1 ಪ್ಲಸ್ 2 ಇದ್ದಕ್ಕಿದ್ದಂಗೆ ಇಡ್ತೀವಿ। ಸೊ 3 ಒಂದೇ 3 ಪ್ಲಸ್ ಇದು 2, 3 ಪ್ಲಸ್ 2 ಸೇರಿಸಿದ ಮೇಲೆ 5 ಆಯಿತು। ಸೊ a1 ಅಂದರೆ ಮೊದಲನೇ ಪದ फर्स्ट टर्म हमको 5 मिल गया। इसी तरह से हम लोग अब सेकेंड टर्म करेंगे। तो सेकेंड टर्म होता है a2, तो n की प्लेस में हमने यहाँ 2 लगाया, इक्वल टू साइन ऐसे ही रखा, 3 का 3 रखा। अब जो कि यहाँ n है तो n की प्लेस में हम यहाँ भी 2 लेंगे, प्लस का प्लस ऐसे ही रखेंगे, 2 का 2 भी ऐसे ही रखेंगे। तो 3 2 3 2 6 प्लस का प्लस 2 का 2 6 प्लस 2 8। ಸೊ ಸೆಕೆಂಡ್ ಟರ್ಮ್ a2 ಎರಡನೇ ಪದ ನಮಗೆ 8 ಸಿಕ್ತು। ಸೊ ಅದೇ ಥರ ಇನ್ನು ಮೂರನೇ ಪದ a3 ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, 3 ಆ್ಯಸ್ ಇಟ್ ಈಸ್ ಅನ್ನು ಇಟ್ಟು ಎಲ್ಲಿ n ಬಂದಿದೆ ಅಲ್ಲಿ ನಾವು ಚೇಂಜ್ ಮಾಡಬೇಕು ಸಂಖ್ಯೆ। ಸೊ ಯಾಕಂದರೆ ಮೂರನೇ ಪದ n is 3, ಸೊ ಇಟ್ ಈಸ್ ಥರ್ಡ್ ಟರ್ಮ್। 3 ಇಂಟು 3 ಪ್ಲಸ್ 2, 3 3 9 ಪ್ಲಸ್ 2, 9 ಪ್ಲಸ್ 2 11। ಸೊ ಮೂರನೇ ಪದ ನಮಗೆ 11 ಸಿಕ್ತು। ಸೊ ಇಲ್ಲಿ ಏನು ಪ್ರಶ್ನೆ ಕೇಳಿದ್ರು, ಮೊದಲು 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇತ್ತು। ಸೊ ಕ್ವಶನ್ ವಾಸ್ ಟು ಫೈಂಡ್ ಫಸ್ಟ್ 3 ಟರ್ಮ್ಸ್ ಆಫ್ ದಿಸ್ ಸೀಕ್ವೆನ್ಸ್। ಈ ಶ್ರೇಣಿಯ ಮೊದಲು 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇತ್ತು। ಸೊ ಒಂದನೇ ಪದ 5, ಎರಡನೇ ಪದ 8, ಮೂರನೇ ಪದ 11 ಆಗಿದೆ ಅಂತ ನಾವೀಗ ಕಂಡುಹಿಡಿದೀವಿ। ಸೊ ಕಂಡುಹಿಡಿದಾದ್ಮೇಲೆ ನಾವು ಇಂಗ್ಲೀಷಲ್ಲಿ ಪ್ರಶ್ನೆ ಬರೆಯೋರಿಗೆ ದ ಫಸ್ಟ್ ಟರ್ಮ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಈಸ್ ಫಸ್ಟ್ ಟರ್ಮ್ 5 8 ಆ್ಯಂಡ್ 11 ಅಂತ ನಾವು ಸೊ ವಿ ವಿಲ್ ರೈಟ್ ಲೈಕ್ ದ್ಯಾಟ್। ಪ್ರಶ್ನೆಗೆ ಏನಾಗುತ್ತೆ, ಶ್ರೇಣಿಯ ಮೊದಲು 3 ಪದಗಳು 5 8 11 ಆಗಿವೆ ಅಂತ ನಾವು
ಬರಿತೀವಿ ಲಾಸ್ಟಲ್ಲಿ. ಸೊ ಇದನ್ನು ನೀವು ಬರ್ಕೊಳ್ರಿ ಫಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಈಗ ನಾವು ಸೆಕೆಂಡ್ ಎಕ್ಸಾಂಪಲ್ ಈಗ ಸಾಲ್ವ್ ಮಾಡೋಣ. ಸೊ ಸೆಕೆಂಡ್ ಎಕ್ಸಾಂಪಲ್ ನಾನು ಆಲ್ರೆಡಿ ಸಾಲ್ವ್ ಮಾಡಿಟ್ಟಿದ್ದೀನಿ. ಎರಡನೇದು an ಏನು ಕೊಟ್ಟಿದ್ದಾರೆ, an = n² + 1 ಇದ್ದಾಗ ಶ್ರೇಣಿಯ ಮೊದಲ 3 ಪದಗಳನ್ನು ನಾವು ಕಂಡುಹಿಡಿಯಬೇಕು. When an = n² + 1, we have to find the first 3 terms of the sequence. तो अब an की वैल्यू है n² + 1, तो हमें फर्स्ट 3 टर्म्स यहाँ पे फाइंड आउट करना है. तो n की वैल्यू हो जाएगी 1 2 3, फर्स्ट सेकेंड एंड थर्ड. तो यहाँ पर a1 है तो इसका क्या हो जाएगा, an = n² + 1 जो दिया गया है ये कैसे चेंज हो जाएगा, n के प्लेस में आ जाएगा 1 2 और 3. सो a1 a2 a3 इक्वल टू साइन ऐसे ही रहेगा. और n² + 1, तो अब n की वैल्यू क्या है, फर्स्ट वैल्यू है 1, तो n² के प्लेस में आ जाएगा 1, स्क्वायर का स्क्वायर एज इट इज़ ऐसे ही रहेगा +1. तो n² का मतलब 1² का मतलब होता है 1 × 1. ಸೊ 1 1 1 + 1, ಸೊ 1 + 1 2 ಆಯಿತು. ಸೊ ಒಂದನೇ ಪದ a1 ಸಿಕ್ತು ನಮಗೆ 2. ಸೊ ಎರಡನೇ ಪದ, ಸೊ n ಜಾಗದಲ್ಲಿ ಈಗ ಇನ್ ಪ್ಲೇಸ್ ಆಫ್ n ವಿ ಹ್ಯಾವ್ ಟು ರೈಟ್ 2. ಸೊ n² ಬಂದಿದೆ. ಸೊ ಇದು n² ಇದೆ. ಈ n² ಅಲ್ಲಿ ये हमारा दिया गया सीक्वेंस है an = n² + 1. तो सेकेंड टर्म हमारा होगा a2 = n के प्लेस में अब आ जाएगा 2 2² + 1. 2 का स्क्वायर का मतलब क्या होता है, 2 2 2 4 +1 4 + 1 5 ಆಯಿತು. ಸೊ ಎರಡನೇ ಪದ 5. ಇನ್ನು ಅದೇ ಥರ an ಇದ್ದಲ್ಲಿ a3 ಆಗುತ್ತೆ, ಯಾಕಂದರೆ ಇದು ಥರ್ಡ್ ಟರ್ಮ್. तो n के प्लेस में हम लोग लगाएंगे 3 3 का स्क्वायर होता है 9 3 3 3 × 3 3ಅನ್ನು 2 ಸತಿ ಗುಣಾಕಾರ ಮಾಡಬೇಕು. 3 2 6 ಬರುವುದಿಲ್ಲ, 3ಅನ್ನು 2 ಸತಿ 3 3 9 + 1 10 ಆಯಿತು. ಸೊ a3 ಏನಾಯಿತು 10. ಸೊ ನಮಗೆ ಒಂದನೇ ಪದ 2, ಎರಡನೇ ಪದ 5 ಹಾಗೂ ಮೂರನೇ ಪದ 10 ಸಿಕ್ತು. ಸೊ ದ ಫಸ್ಟ್ we will end with the statement, the first 3 terms of the sequence are 2 5 and 10. ಶ್ರೇಣಿಯ ಮೊದಲ 3 ಪದಗಳು 2 5 ಮತ್ತು 10 ಆಗಿವೆ ಅಂತ ಬರಿತೀವಿ. ಸೊ ಇವು 2 ಎಕ್ಸಾಂಪಲ್ಸ್ಗಳನ್ನು ನೋಡಿ ಚೆನ್ನಾಗಿ, ಇವೆರಡು ಎಕ್ಸಾಂಪಲ್ಸ್ಗಳನ್ನು ನೀಟಾಗಿ ನೋಡಿ, ಸ್ಕ್ರೀನ್ಶಾಟ್ ಬೇಕಾದರೆ ಸ್ಕ್ರೀನ್ಶಾಟ್ ಕೂಡ ಹಾಕ್ಕೊಡ್ರಿ. ಆಮೇಲೆ ಅದು ಬುಕ್ಕಲ್ಲಿ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ನೋಟ್ಸನ್ನು ಬರೀಬೇಕು. ಸೊ ಥರ್ಡ್ ಎಕ್ಸಾಂಪಲ್ ಆಲ್ರೆಡಿ ನಾನು ಬಿಡಿಸಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೇನೆ ಕೇಳ್ರಿ. ವಾಟ್ ಈಸ್ ದ 18th ಟರ್ಮ್ ಆಫ್ ದ ಸೀಕ್ವೆನ್ಸ್ an = n × ब्रैकेट n-3 डिवाइडेड बाय n + 4. तो ये क्वेश्चन है, तो ये हमारा गिवन है. क्या गिवन है, an = ये गिवन है, ये हमारा गिवन है an = n × ब्रैकेट n-3 डिवाइडेड बाय n + 4. तो ये दिया गया है और हमको क्या फाइंड आउट करने बोल रहे हैं, 18th टर्म, मतलब n की वैल्यू जब 18 होगी तो इसकी वैल्यू क्या होगी, ये फाइंड आउट करने के लिए हमें पूछ रहे हैं. तो सेम क्वेश्चन इन कन्नड़ इज an = n × ब्रैकेट n-3 डिवाइडेड बाय n + 4 ಆದಾಗ 18ನೇ ಪದ ಕಂಡುಹಿಡಿಯಿರಿ. ಸೊ ಇದನ್ನು ಇಷ್ಟು an = n × ಬ್ರ್ಯಾಕೆಟ್ n-3 by n + 4 ಆದಾಗ n ಬೆಲೆ 18 ಆದಾಗ ಈ ಬೆಲೆ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದು ನಾವಿಲ್ಲಿ ಕಂಡುಹಿಡಿಯಬೇಕು. ಸೊ ನೋಡೋಣ ಬರ್ರಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, n ಇದ್ದಲ್ಲಿ ಯಾವ ಬೆಲೆಯನ್ನು ಕೊಟ್ಟಿರ್ತಾರೆ, 1ನೇ ಪದ ಕೊಟ್ಟರೆ 1, 2ನೇ ಕೇಳಿದರೆ 2, 3ನೇ ಕೇಳಿದರೆ 3 ಅಂತ ಹಾಕಬೇಕು. ಸೊ nದ ಬೆಲೆ ಈಗ 18 ಅಂತೂ ಕೇಳಿದ್ದಾರೆ. ಸೊ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರಿ, a ಬರೆದು n ಇದ್ದಲ್ಲಿ 18 ಅಂತ ಹಾಕಬೇಕು. ಸೊ a 18 = ಮತ್ತೆ n ಬಂತು. ಸೊ n ಇದ್ದಲ್ಲಿ ಏನು ಹಾಕ್ತೀವಿ, 18 ಬ್ರ್ಯಾಕೆಟ್ ಹಾಕಿ n ಬಂತು, ಮತ್ತೆ 18 -3 ಇದ್ದಕ್ಕಿದ್ದಂಗಿಟ್ಟು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಬೇಕು. ಬಾಗ್ಲೆ ಚಿಹ್ನೆ ಹಾಕಿ n + 4 ಇದೆ ಕೆಳಗಡೆ. ಸೊ n ಅಂದರೆ 18, ಸೊ 18 + 4. ಸೊ ನೆಕ್ಸ್ಟ್ ಏನಾಗುತ್ತಿದ್ದು, a
A18 A18 ಅಂದರೆ 18ನೇ ಪದ 18th टर्म इज इक्वल टू 18 का 18 ऐसे ही रह जाएगा। अब ब्रैकेट में जो है 18 माइनस 3 है, 18 में से 3 माइनस करने पर हमें 15 मिलेगा। फिर डिवाइडेड बाय का हम सिंबल लगाएंगे, 18 प्लस 4 है नीचे, तो 18 को 4 से ऐड करने से हमें 22 मिल जाएगा। तो अब हम क्या करेंगे, ब्रैकेट का मतलब होता है ये दोनों नंबर्स को मल्टीप्लाई करना। ಬ್ರ್ಯಾಕೆಟ್ ಅಂದರೆ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಬೇಕು। ಸೊ 18 ಗುಣಲೆ 5 ಬಾಗ್ಲೆ 22, 18ಕ್ಕೆ 15ದಿಂದ ಗುಣಾಕಾರ ಮಾಡಿ ನೋಡ್ರಿ 270 ಬರುತ್ತೆ, 270 270 ಬಾಗ್ಲೆ 22। ಸೊ ಎರಡರ ಮಧ್ಯೆಯಲ್ಲಿ ಅದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ 2 ಒಂದಲೇ 2 ಒಂದಲೇ 2 2 ಒಂದಲೇ 2, ಸೊ ಕೆಳಗಡೆ 11 ಆಯಿತು, 2 ಒಂದಲೇ 2 2 ಮೂರಲೇ 6, ಸೊ 7ಲ್ಲಿ 6 ಹೋಯ್ತಂದರೆ 1 ಉಳೀತು, ಇಲ್ಲಿ ಕೈಲ ಕೊಡ್ತೀವಿ 10 ಆಯಿತು, 2 5 10, ಸೊ 135/11 ಆಗುತ್ತೆ। ಸೊ ನಮ್ಮ ಆನ್ಸರ್ ಈಗ ಸೊ A18 ಬೆಲೆ ಏನು ಬಂತು 135/11। ಸೊ ದ 18th ಟರ್ಮ್ ಆಫ್ ದ ಸೀಕ್ವೆನ್ಸ್ ಈಸ್ 135/11। ಸೊ ದಿಸ್ ಈಸ್ ದಿ ಆನ್ಸರ್। ಸೊ ಈ ಥರ ಪ್ರಶ್ನೆ ಕೇಳಿದಾಗ ನೀವು ಅದನ್ನು ಈ ಥರ ಸಾಲ್ವ್ ಮಾಡಬೇಕು। ಸೊ ಬೇಕಾದರೆ ಇದನ್ನು ಕೂಡ ಸ್ಕ್ರೀನ್ಶಾಟ್ ಹಾಕ್ಕೊಳ್ರಿ, ಇದನ್ನು ಕೂಡ ನೀವು ಮೂರನೇ ಲೆಕ್ಕ ಇದು ಥರ್ಡ್ ಎಕ್ಸಾಂಪಲ್, ದಿಸ್ ಒನ್ ಈಸ್ 3 ಇದು ಫಸ್ಟ್ ಸೆಕೆಂಡ್ ಆಲ್ರೆಡಿ ಸ್ಕ್ರೀನ್ಶಾಟ್ ತೊಗೊಂಡಿದ್ರಿ, ಈಗ ಇದೊಂದು ಕೂಡ ನೀವು ಸ್ಕ್ರೀನ್ಶಾಟನ್ನು ಹಾಕ್ಕೊಂಡು ಆಮೇಲೆ ಇದನ್ನು ಬರೆದಿಟ್ಟು ಪ್ರಾಕ್ಟೀಸ್ ಮಾಡಬೇಕು। ಒಂದು ಸತಿ ನೋಡಿ ಇನ್ನೊಂದು ಸತಿ ನೋಡಲಾರ್ದೆ ನೀವು ಬರೀಲಿಕ್ಕೆ ಟ್ರೈ ಮಾಡಬೇಕು। ಸೊ ಯಾವ ಥರ ನಾವು ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ದೀವಿ ಆ ಥರ ನಾನು ನಿಮಗೆ ಕೆಲವೊಂದು 4 1 2 3 4 ಹೋಮ್ವರ್ಕ್ ಕೊಡಬೇಕಂತ ಒಂದು ನಿಮಿಷ। ಸೊ ಹೋಮ್ವರ್ಕ್ ಏನಿದೆ ಅಂತಂದರೆ ಫೈಂಡ್ ದ ಫಸ್ಟ್ 5 ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್, ಶ್ರೇಣಿಯ ಮೊದಲು 5 ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೋಮ್ವರ್ಕ್ ಇದೆ। ಒಂದನೇ ಲೆಕ್ಕ an is equal to 3n minus 2, n is equal to 3n minus 2 divided by 5, this is the first problem, and an is equal to 2n square minus 3n plus 1, this is the second problem। अब हमको करना क्या है, श्रेणी के पहले 5 ಟರ್ಮ್ಸ್ 5 ಪದಗಳನ್ನು ನಾವು ಇಲ್ಲಿ ಕಂಡುಹಿಡಿಬೇಕು। 5 ಪದ ಅಂತಂದರೆ ಅದು ಏನಾಗುತ್ತೆ, ಯಾವ ಥರ ಆಗುತ್ತೆ, ಏನಿದ್ದಲ್ಲಿ ನಾವು 1 2 3 4 5 ಪದಗಳವರೆಗೆ ಬರುವ ಹಾಗೆ ನಾವು ಲೆಕ್ಕಗಳನ್ನು ಮಾಡಬೇಕು। ಅಂದರೆ ಈ ಲೆಕ್ಕ ನಾವು n is equal to 1 ಇದ್ದಾಗ ಅಂಥೇಳಿ a1 is equal to 3 into 1 minus 2 ಅಂತ ಹಾಕಿ ಮಾಡಬೇಕು। ಸೊ ಫೈಂಡ್ ದ ಫಸ್ಟ್ 5 ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್, ಶ್ರೇಣಿಯ ಮೊದಲ 5 ಪದಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇತ್ತು, ಆಗಲೇ ನೋಡಿದ್ರಿ। ಸೊ ಅದನ್ನು ಯಾವ ಥರ ಮಾಡಬೇಕು ಅಂತ ಸ್ವಲ್ಪ ಹಿಂಟ್ ಕೊಡ್ತೀನಿ ನೋಡ್ರಿ। an is equal to 3n minus 2/5 ಅಂತಿದೆ। ಸೊ ಮೊದಲು 5 ಪದಗಳು ಅಂತಂದರೆ n ಇದ್ದಲ್ಲೇ ನಮ್ಮ ಚೇಂಜ್ ಆಗಬೇಕಲ್ಲ, ಎಲ್ಲ ಚೇಂಜ್ n ಇದ್ದಲ್ಲೇ ಆಗುತ್ತೆ। ಸೊ n is equal to 1 2 3 4 ಮತ್ತು 5 ಈ ಥರ ಆಗುತ್ತೆ। ಸೊ an ಎಲ್ಲೆಲ್ಲಿ n ಇದೆ ಅಲ್ಲಿ ನಿಮಗೆ ಫಸ್ಟ್ ಟರ್ಮ್ ಮೊದಲನೇ ಪದ ಬೇಕು ಅಂದರೆ n ಇದ್ದಲ್ಲಿ ಇಲ್ಲಿ 1 ಹಾಕಬೇಕು। ಸೊ a1 is equal to 3 into 1 ಆಗುತ್ತೆ, 3 ಒಂದಲೇ 3 ಮೈನಸ್ 2, 3 2 ಹೋದರೆ 1 ಬರುತ್ತೆ। ಸೊ 1/5, ಸೊ ಫಸ್ಟ್ a1 ಟರ್ಮ್ ಆನ್ಸರ್ ಈಸ್ 1/5, आंसर ಇಲ್ಲಿ ಕೊಟ್ಟಿದ್ದೀನಿ। सो 1/5 फर्स्ट टर्म का आता है। सो A2, जब हम लोग A2 का मतलब सेकेंड टर्म, जब n की प्लेस में हम लोग 2 डालेंगे तो हमको सेकेंड टर्म मिल जाएगा। सो A2 इज इक्वल टू 3 into 2, 6, 3 2 6, 6 minus 2 is 4, 6 में से 2 हम निकालेंगे, n के प्लेस में आप डालेंगे 2 तो मल्टीप्लाई हो जाएगा 3 into 2, 6, 6 minus 2 4/5। सो A2 का आंसर है 4/5। इसी तरह से जब आप n के प्लेस में 3 डालेंगे तो आपको A3 का आंसर थर्ड टर्म ಮೂರನೇ ಪದ 7/5 ಬರುತ್ತೆ, ನಾಲ್ಕನೇ ಪದ 2 ಆಗುತ್ತೆ, ಐದನೇ ಪದ 13/5। ಸೊ ಇಲ್ಲಿ ಆನ್ಸರ್ಸು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೀವು ಟ್ರೈ ಮಾಡಿ ಬರೀರಿ। ಸೊ ಮೊದಲು 5 ಪದಗಳನ್ನು ಈ ಥರ ಇಲ್ಲಿ ಕಂಡುಹಿಡಿತೀರಿ। ಸೊ ನೆಕ್ಸ್ಟ್ ಲೆಕ್ಕ ನಮ್ಮದು an is equal to 2n square minus 3n plus 1 ಇತ್ತು, 2n square minus 3n plus 1। ಇಲ್ಲಿ ಕೂಡ ನಾವು ಶ್ರೇಣಿಯ ಮೊದಲು 5 ಪದಗಳನ್ನು ಕಂಡುಹಿಡಿಬೇಕು। ವಿ ಹ್ಯಾವ್ ಟು ಫೈಂಡ್ ದ फर्स्ट 5 टर्म्स ऑफ द सीक्वेंस। तो n की वैल्यू यहाँ पर बनती है 1 2 3 4 5। जब हमें
फर्स्ट टर्म चाहिए होता है, तो हम लोग उसको लिखेंगे A1। तो n के प्लेस में क्या आएगा, 1 आएगा। सो 2 इंटू एन स्क्वायर है तो यहाँ पे 1 स्क्वायर आ जाएगा, माइनस का माइनस, 3 का 3, n के प्लेस में फिर यहाँ पर 1 आ जाएगा, प्लस का प्लस, 1 का 1। सो 2 इंटू 1 स्क्वायर, 1 स्क्वायर का मतलब होता है 1 को 2 टाइम्स ಮಲ್ಟಿಪ್ಲೈ करो, ಒಂದನ್ನು ಎರಡು ಬಾರಿ ಮಲ್ಟಿಪ್ಲೈ ಮಾಡಬೇಕು, ಗುಣಾಕಾರ ಮಾಡಬೇಕು। ಒಂದೊಂದಲೇ 1, 1 ಎರಡಲೇ 2, ಸೊ ಇಲ್ಲಿ 2 ಆಯಿತು, ಮೈನಸ್ದು ಮೈನಸ್ಸು, 3 ಒಂದಲೇ 3, ಸೊ 2ರಲ್ಲಿ 3 ಕಳೆದ್ರೆ -1 ಆಗುತ್ತೆ, ಈ +1, ಸೊ -1 +1 ಹೋಗಿಬಿಟ್ಟು ನಮಗೆ ಉತ್ತರ ಏನು ಬರ್ತದೆ, 0। ಸೊ A1 ಬೆಲೆ ನಮಗೆ 0 ಸಿಕ್ತು। ಅದೇ ಥರ ಎರಡನೇ ಪದ ಕಂಡುಹಿಡಿಯಲಿಕ್ಕೆ n ಇದ್ದಲ್ಲಿ ನಾವು 2 ಹಾಕ್ತೀವಿ, ಮೂರನೇ ಪದ ಕಂಡುಹಿಡಿಯಲಿಕ್ಕೆ ಇನ್ ಪ್ಲೇಸ್ ಆಫ್ n ವಿ ಪುಟ್ 3, for fourth term in place of n we put 4 and we calculate in the similar way। so आपको आंसर यहाँ मैंने दिया है, तो A1 की वैल्यू आपको मिलेगी 0, A2 की 3, A3 की 10, फोर्थ टर्म यू विल गेट 21 एंड फिफ्थ टर्म यू विल गेट 36। ओके, तो अब हमारा नेक्स्ट प्रॉब्लम है, इफ़ an इज इक्वल टू 5n माइनस 4। अगर an की वैल्यू 5n माइनस 4 है तो आपको A12 और A15 फाइंड आउट करना है। फाइंड A12 एंड A15। an ಇಸ್ ಈಕ್ವಲ್ ಟು 5n ಮೈನಸ್ 4 ಆದಾಗ A12 ಮತ್ತು A15 ನಾವು ಇಲ್ಲಿ ಕಂಡುಹಿಡಿಯಬೇಕು। ಸೊ ಇಲ್ಲಿ ಮೊದಲು 5 ಪದ, ಮೊದಲು 4 ಪದ ಅಂತ ಕೊಟ್ಟಿಲ್ಲ, ಡೈರೆಕ್ಟ್ ಯಾವ ಪದ ಕಂಡುಹಿಡಬೇಕು ಅದೇ ಪದವನ್ನು ಡೈರೆಕ್ಟ್ ಇಲ್ಲಿ ಕೊಟ್ಟಿದ್ದಾರೆ। ಸೊ A12 ಅಂದರೆ n ಬೆಲೆ 12, A15 ಅಂದರೆ n ಬೆಲೆ 15। जब n की प्लेस में हम लोग 12 डालेंगे तो A12 हो जाएगा, A12 इज इक्वल टू 5, फिर यहाँ पे 12 आ जाएगा, 12 5 60, 60 माइनस 4 आएगा 56। सो A12 की वैल्यू यहाँ पे ऑलरेडी आंसर आ चुका है 56। आपको करके टेस्ट करना है। तो अभी A15, तो n की प्लेस में आएगा A15 इज इक्वल टू 5 इंटू 15, 15 5 75, 75 माइनस 4 71। तो ये भी आप लोग कर लेंगे इजीली। तो अब हमारा अगला प्रॉब्लम है, इफ़ अगर an इज इक्वल टू n minus 1 into 2 minus n into 3 plus n, find a1 a2 a3। n is equal to n minus 1 into 2 minus n into 3 plus n ಆದಾಗ a1 a2 a3 ಒಂದನೇ ಪದ, ಎರಡನೇ ಪದ ಮತ್ತು ಮೂರನೇ ಪದಗಳನ್ನು ಇಲ್ಲಿ ಕಂಡುಹಿಡಿಯಬೇಕು। ಸೊ ಇಲ್ಲಿ ಈಸಿ ಗೊತ್ತಾಗುತ್ತೆ, a1 ಅಂದರೆ n ಇದ್ದಲ್ಲಿ ನಾವು 1 ಹಾಕಬೇಕು। ಸೊ a1 is equal to n minus 1 की वैल्यू हो जाएगी 1 minus 1, 2 का 2 रखो, फिर n की प्लेस में फर्स्ट टर्म है इसलिए हम 1 डालेंगे, फिर ब्रैकेट को कंप्लीट करके फिर हम 3 + 1 एज इट इज़ लिखेंगे। तो 1 में से 1 निकल गया तो 0 आ जाएगा, 2 minus 1 आएगा 1, 3 + 1 आएगा 4। सो 0 इंटू 1 इज़ 0, 0 इंटू 4 इज़ 0। सो आपका आंसर लास्ट में आएगा फर्स्ट टर्म का 0। इसी तरह से सेकेंड टर्म का भी आंसर आपको 0 ही आएगा और थर्ड टर्म का आंसर आपको मिलेगा -12। सो ट्राई एंड डू इट, ऑल द बेस्ट। अगर आपको कोई डाउट है तो व्हाट्सएप पे मैसेज कर लेना, और जो भी आपने होमवर्क किया है व्हाट्सएप के ऊपर फ़ोटो क्लिक करके भेज देना, करेक्शन मैं करके आपको बता दूंगी। ओके, ऑल द बेस्ट, वी विल मीट इन आवर नेक्स्ट वीडियो। अंटिल देन, गुड बाय।